ಗೊತ್ತಿಲ್ಲ ಪಾಪ. ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಜನತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶಗಳ ಸಮತೆ ದೊರೆಯುವಂತೆ ಮಾಡುವ ಈಗೆಲ್ಲ ವಿದ್ಯಾವಂತರು ಗುಲಾಮರು ಇರೋಂಥ ಕಾಲಘಟ್ಟದಲ್ಲಿ ಇಷ್ಟು ಮಟ್ಟಕ್ಕೆ ಸಂಘಟಿಸಿದಕ್ಕೆ ಬಹುದೊಡ್ಡ ಶಕ್ತಿ ಸರ್ಕಾರಕ್ಕೆ ನೆನ್ನೆ ರವಾನೆ ಅಂತ BR ಭಾಸ್ಕರ್ ಪ್ರಸಾದ್ ಅವರು ಹೇಳಿದರು. ಬಹುಶಃ ಈಗೆಲ್ಲನ 1, 2 ಒಂದೇ ಕಡೆ ಆಗಿರ್ಬೋದು, ಬಹುಶಃ ಆಗಿರ್ತದೆ. ಸಂಘಟನೆ ಮತ್ತು ಚಳುವಳಿ ಪ್ರಾರಂಭ ಆಗದೆ ಹೆಂಗೆ 5, 10 ಜನ, 100, 200 ಜನ ಸೇರ್ಕೊಂಡಂಥ ಕ್ರಾಂತಿಗಳು ಚರಿತ್ರೆಯಲ್ಲಿ ಇನ್ನೂ 100, 150 ವರ್ಷ, 200 ವರ್ಷ ದಾಟಿ ಇನ್ನೂ ಜೀವಂತವಾಗಿದ್ದಾವೆ. ಇವತ್ತು ಸಾವಿರಾರು ಜನ ಸೇರಿದರೆ ಇಡೀ ರಾಜ್ಯದ ಮೂಲೆ ಅಂತಂದ್ರೆ ಆಳುವ ವರ್ಗಕ್ಕೆ, ನಮ್ಮ ಎದುರಾಳಿಗೆ ನಮಗಿಂತೂ ಚೆನ್ನಾಗಿ ಗೊತ್ತಿದೆ. ಆದರೆ ಇಲ್ಲಿ ನಮಗೆ ತುಂಬನೇ ಕಾಡಂತ ನೋವು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಏಳಿಗೆಗಾಗಬೇಕಂತ ಎಲ್ಲರೂ ಉದ್ದುದ್ದ ಭಾಷಣಗಳನ್ನು ಮಾಡ್ಕೊಂಬರ್ತಾರೆ. ಪ್ರಜಾಪ್ರಭುತ್ವ ಬಂದು 75 ವರ್ಷ ಅಮೃತ ಮಹೋತ್ಸವ ಕಳೆದ ವರ್ಷ 100 ಕೋಟಿಗಳನ್ನು ಖರ್ಚು ಮಾಡಿ ಆ ಟ್ಯಾಬ್ಲೋಗಳನ್ನು ಮಾಡಿ ಟ್ಯಾಬ್ಲೋಗಳ ಮೇಲೆ ದಲಿತರ ಹಣದಲ್ಲಿ ಪರಿಶಿಷ್ಟರ ಅಭಿವೃದ್ಧಿಗೆ ಇಟ್ಟಿದ್ದ ಮೀಸಲಾದಲ್ಲಿ ಇವ್ರು ಗ್ಯಾರಂಟಿ ಯೋಜನೆಗಳನ್ನು ಹಾಕೋದ್ರ ಮುಖಾಂತರ ಪ್ರಚಾರನ ಮಾಡ್ಕೊಂಡ್ರೆ ಈ ವರ್ಷವೂ ಸಹ ಮತ್ತೊಮ್ಮೆ ಪ್ರಜಾಪ್ರಭುತ್ವ ದಿನಾಚರಣೆ ಮಾಡಬೇಕು ಅಂತಂದೇಳಿ ಮತ್ತೊಂದು 100-150 ಕೋಟಿ ಬಜೆಟ್ ಅನ್ನ ಮಾಡಿ ಮೊನ್ನೆ ಮತ್ತೆ ಮೀಟಿಂಗ್ ಮಾಡಿದ್ದಾರೆ. ಇದನ್ನ ಪ್ರಜಾಪ್ರಭುತ್ವ ಅಂತ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು? ಒಂದ್ ಕಡೆ ಅತ್ಯಂತ ಶ್ರೀಮಂತ, ಒಂದ್ ಕಡೆ ಕಡುಬಡವ. ಸಂವಿಧಾನ ಸ್ವತಂತ್ರ ಬಂದ ತಕ್ಷಣ ಅನೇಕ ಬಂಡವಾಳಶಾಹಿಗಳದು, ಜೋಡಿದಾರಗಳದ್ದು ಎಲ್ಲ ಭೂಮಿನ ಕಿತ್ಕೊಂಡು ಸರ್ಕಾರ ತಗೊಂಡು ಏನ್ ಮಾಡಿದ್ರಿ ನೀವು? ಪ್ರಜಾಪ್ರಭುತ್ವ ಬಂದಂತ ತಿಂದಿದ್ದಕ್ಕೂ ಎಲ್ಲರೂ 1000 ಕೋಟಿ ಹೊಡಿದಾಕಿಬಿಟ್ರಲ್ಲ. ಭೂಮಿ ಮೇಲೆ ಭೂಮಿನೇ ಇಲ್ಲ, ಭೂಮಿ ಒಳಗಡೆ ನೀರೇ ಇಲ್ಲ. ಕೋರ್ಟ್ಗಳಲ್ಲಿ ರಾಮಾಯರು ಹೇಳ್ತಾ ಇದ್ರು, ಇನ್ನು ನಾವೇನಿದ್ರು ಮೀಸಲಾತಿನ ಆಕಾಶದಲ್ಲಿ ಕೇಳಬೇಕು ಅಂತಂದೇ ಬಿಟ್ಟು. ಭೂಮಿ ಮೇಲೆ ಭೂಮಿನೇ ಇಲ್ಲ, ಭೂಮಿ ಒಳಗಡೆ ನೀರಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಸಿದ್ದರಾಮಯ್ಯ ಅವರು ಬಹುದೊಡ್ಡ ನಾಟಕವನ್ನು ಆಡ್ಕೊಂಡು 2013 SCP TSP ಕಾಯ್ದೆ, ಅನುದಾನದ ಕಾಯ್ದೆಯನ್ನು ಜಾರಿ ಮಾಡಿದ್ರು. ಇಲ್ಲಿ 11 ವರ್ಷಕ್ಕೆ ಸರಾಸರಿ 3 ಲಕ್ಷಕ್ಕೂ ಹೆಚ್ಚು ಕೋಟಿ ಆಗಿದೆ. ನಾವು ವೈಜ್ಞಾನಿಕವಾಗಿ, ನಾಗರಿಕವಾಗಿ ಅರ್ಥ ಮಾಡ್ಕೊಂಡಾಗ 3 ಲಕ್ಷ ಕೋಟಿನಲ್ಲಿ ಸರಿಸುಮಾರು 2 ಕೋಟಿ SC/ST ಜನಸಂಖ್ಯೆ ಇದೆ. 2 ಕೋಟಿ ಜನಸಂಖ್ಯೆನಲ್ಲಿ ಒಂದು 20% ಎಬೋ ಪವರ್ಟಿ ಅಥವಾ ಅನುಕೂಲಸ್ಥರು ಉಳ್ಳವರು ಎಲ್ಲವನ್ನು 40 ಲಕ್ಷ ಹೋದ್ರು 1,60,00,000. ಸರಾಸರಿ ಒಂದು ಕುಟುಂಬಕ್ಕೆ ಎಷ್ಟು ಜನ ಬರ್ತೀವಿ? 4ರಿಂದ 6 ಜನ ಬರ್ತೀವಿ. 20ರಿಂದ 25 ಲಕ್ಷ ಕುಟುಂಬಗಳು. ಈ 3 ಲಕ್ಷ ಕೋಟಿ ಹಂಚ್ಬಿಟ್ರೆ ಒಂದೊಂದು ಮನೆಗೆ 5 ಕೋಟಿ ಬರ್ತದೆ. ಒಂದೊಂದು ಮನೆಗೆ 5 ಕೋಟಿ ಬರ್ತದೆ. ಮತ್ತೆ ಎಲ್ಲೋ ಆಯ್ತು ನಿಮ್ಮ ಉದ್ದೇಶ ಆದ್ರೆ ಏನು? ಇವೆಲ್ಲ ಕಾರಣದಿಂದಲೂ ಸಹ ಕಾಂಗ್ರೆಸ್ನ ಮನೆಗೆ ಕಳಿಸುವಂತ ಪರಿಸ್ಥಿತಿ ನಮ್ಗೆ ಎದುರಾಗಿದೆ. ಇದನ್ನೇ ನಾವ್ ಹೇಳ್ತಿರಂತ ಮಾತಲ್ಲ, ಕೊಟ್ಗೆನಹಳ್ಳಿ ರಾಮಯ್ಯರು ಹೇಳ್ತಿರಂತ ಮಾತಲ್ಲ, ಮೋಹನ್ ರಾಜ್ ಅವರು ಹೇಳ್ತಿರೋದಲ್ಲ, ಹರಿರಾಮ್ ಅವರು ಹೇಳ್ತಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ ಮಾತು, ಉರಿಯ ಮನೆಗೆ ಪ್ರವೇಶ ಮಾಡಬೇಡಿ ಅಂತಂದೇಳಿ. ಆ ಕಾರಣಕ್ಕೆ ಈ ಸಭೆ ಮುಖಾಂತರ ಸರ್ಕಾರಕ್ಕೆ ಇಡೀ ರಾಜ್ಯದಿಂದ ಮೂಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ಭೀಮಸೇನಾನಿಗಳನ್ನು ಸಹ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದೀವಿ. ಪರ್ಯಾಯ ರಾಜಕಾರಣ ಪ್ರಾರಂಭ ಆಗ್ತದೆ.
ನೀವು ಮತ್ತೆ ಹೇಳ್ತಿದ್ರಲ್ಲ, ನಾನು ಕುರಿ ಕಾಯ್ಕೊಂಡು ಬಂದೆ, ಸುಳ್ಳ ನೀವೆಂದು ಕುರಿ ಕಾಯ್ದೇ ಇಲ್ಲ, ನಮಗೆ ಗೊತ್ತಿದೆ. ಆಕ್ಚುಲಿ ಮೂಲತಃ ಕುರುಬರು ಕುರಿಕಾಯಲ್ಲ, ಎಲ್ಲ ರೈತಾಪಿ ವರ್ಗಗಳು ಉಪವೃತ್ತಿಯಾಗಿ ಕುರಿಕಾಯೋದು. ವಿಶೇಷವಾಗಿ ಕುರಿಕಾಯಿರೋದನ್ನ ತುಪ್ಪಳ ಕತ್ತರಿಸ್ಕೊಂಡು ಅದನ್ನ ಲಾಳಿ ಮಾಡಿ ಕಂಬಳಿಗಳನ್ನ ಮಾಡಿ ಕಮರ್ಷಿಯಲ್ ಬಿಸ್ನೆಸ್ ಮಾಡ್ತಿದ್ದವ್ರು ನೀವು. ನಿಮಗೆ ಚರಿತ್ರೆ ಗೊತ್ತಿಲ್ಲ, ನಿಮ್ಗೆ ಜನರಿಗೆ ಚರಿತ್ರೆ ಸುಳ್ಳುಗಳು ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಕುರಿಕಾಯ್ದವರಲ್ಲ, ಕುರಿಕಾಯೋರಲ್ಲ, ಅದು ಸುಳ್ಳುಗಳು ಹೇಳ್ಕೊಂಡು ಹೋಗ್ತಾ ಇದ್ರ. ಸಾಧ್ಯವಾದ್ರೆ ಇನ್ನು ಮುಂದ್ಗಡೆ ಕುರಿಕಾಯಕ್ಕೆ ಹೋಗಲೇಬೇಕಾಗ್ತದೆ. ನಾವು ಸಹ ಮತ್ತು ಅನೇಕ ಮುಖಂಡರು ಸಿದ್ದರಾಮಯ್ಯರ ಬಗ್ಗೆ ಅತಿ ಸಾತ್ಕಾರ ಇತ್ತು, ಖಂಡಿತ ನಿರೀಕ್ಷೆ ಇತ್ತು, ಏನೋ ಒಂದು ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ಒಂದು ಏನಿ ದಿನ ಕರ್ನಾಟಕ ಹಿಂದ ಸಂಘಟನಾ ಒಕ್ಕೂಟ ವತಿಯಿಂದ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಈ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮಕ್ಕೆ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ ವತಿಯಿಂದ 1,500 ಜನ ನಾವು ಬಲವನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿದ್ರಿ. ಈ ಕಾರ್ಯಕ್ರಮ ಉದ್ದೇಶ ಏನಂದರೆ, ಈ ದಿನ ಏನು ಇವತ್ತು ನಾವೆಲ್ಲರೂ ದಲಿತ ಸಮುದಾಯ ಆಗಿರ್ಬೋದು, ಮುಸ್ಲಿಮಾನರಿರ್ಬೋದು, ನಾವು ದಲಿತ ಸಮುದಾಯ 40%, ಮುಸ್ಲಿಂ ಸಮುದಾಯ 30% ಎಲ್ಲರೂ ಓಟ್ ಹಾಕಿ ಇವತ್ತು ಸರ್ಕಾರವನ್ನು ಗೆಲ್ಲಿಸಿ ಅಧಿಕಾರ ಕೊಟ್ಟ ಸಂದರ್ಭದಲ್ಲಿ ಈ ದಿನ ನಮ್ಗೆ ಅನ್ಯಾಯ, ಅಕ್ರಮ, ದೌರ್ಜನ್ಯ, ದಬ್ಬಾಳಿಕೆಗಳು ನಿರಂತರವಾಗಿ ಬರ್ತಾನೆ ಇದೆ. ಈ ವಿಚಾರವಾಗಿ ನಾವು ಸಂಘಟನೆ ಮುಖಾಂತರ ಖಂಡಿಸ್ತಾ ಇದ್ರಿ. ಏನಿವತ್ತು ರಾಜ್ಯ ಸರ್ಕಾರದ ನೀತಿ ಧೋರಣೆ ಮತ್ತು ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ನೀಚ ಕೆಲಸಗಳು ಮತ್ತು ವಿರೋಧಿ ಕೆಲಸಗಳನ್ನು ದಲಿತರಿಗೆ ಅನ್ಯಾಯ ಮಾಡ್ತಾರೆ. ಈ ಅನ್ಯಾಯವನ್ನು ಖಂಡಿಸ್ತಾ ನಾವು ಅಂಬೇಡ್ಕರ್ ಸಂಘದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮುಂದೆ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಸರ್ಕಾರ ಮುಂದೆ ಎಚ್ಚೆತ್ತುಕೊಂಡೇ ನಾವು ಉಗ್ರ ಒಂದು ಭಾರಿ ಬೃಹತ್ ಪ್ರತಿಭಟನೆಯಲ್ಲಿ ಒಂದು ಪ್ರತಿಭಟನೆ ಮಾಡಬಹುದು ಸಂದರ್ಭ ಬರುತ್ತೆ.